ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ನೋಡ್ಬೋದು ನಮ್ಮ MM540 ಫೈನಲಿ ರೆಡಿ ಆಗಿದೆ. ಸೊ ನಮ್ಮ ನಟರಾಜಣ್ಣ ಫೈನಲ್ ಆಗಿ ಗಾಡಿ ಡೆಲಿವರಿ ಕೊಡ್ತಾ ಇದ್ದಾರೆ ಇವತ್ತು. ಇವತ್ತಿಗೆ ಟೈಮ್ ಬಂದಿದೆ ಕೊಡೋಕ್ಕೆ ಡೆಲಿವರಿ. ಹೌದು. ಸೊ ಫೈನಲ್ ಆಗಿ ನಮ್ಮ ಗಾಡಿ ಇವತ್ತು ಡೆಲಿವರಿ ಸಿಗ್ತಾ ಇದೆ. ನನಗೊಂದು ತುಂಬ ಖುಷಿ ಆಗ್ತಿದೆ. ನಾಳೆ ನನ್ನ ಬರ್ತಡೇ, ನಾನು ಹುಟ್ಟಿದಬ್ಬಕ್ಕೆ ಒಂದು ದಿವಸ ಮುಂಚೆ ಗಾಡಿ ಸಿಗ್ತಿದೆ. ಸೊ ನಾಳೆನೇ ತಗೊಂಡು ಸೀದಾ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸೊ ನಾಳೆಯಿಂದನೇ ನಮ್ಮ ಒಂದು ಕ್ಯಾಂಪಿಂಗ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇಷ್ಟು ದಿವಸ ನೀವು ನೋಡಿರೋ ಕ್ಯಾಂಪಿಂಗು, ಇವಾಗ ನೋಡೋ ಕ್ಯಾಂಪಿಂಗು ಡಿಫ್ರೆಂಟ್ ಆಗಿರುತ್ತೆ. ಇಷ್ಟು ದಿವಸ ನಾರ್ಮಲ್ ಆಗಿ ಮಾಡ್ತಾಯಿದ್ವಿ. ಇನ್ಮೇಲೆ ಸ್ವಲ್ಪ ಅಡ್ವೆಂಚರ್ ಆಗಿರೋ ಪ್ಲೇಸಸಲ್ಲಿ ಹೋಗ್ಬಿಟ್ಟು ಕ್ಯಾಂಪಿಂಗ್ ಮಾಡೋಣ ಅಂತ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅದಕ್ಕೆ ಅಂತ ನಿನ್ನ ಬರ್ಡೇಗೆ ಒಂದು ಗಿಫ್ಟ್ ನನ್ನ ಡೆಲಿವರಿ ಟೈಮು ಗಾಡಿಗೆ. ಸೊ ನೋಡ್ಬೋದು ಇವಾಗ. ಸೊ ಇವಾಗ ಗಾಡಿ ನಿಮಗೆ ಮುಂಚೆ ಇದ್ದಿದ್ದ ಕಂಡೀಷನ್ಗೂ ಇವಾಗೂ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾಗುತ್ತೆ. ಇದು ನಿಮ್ಮದು ಗಾಡಿದು ಲೆಫ್ಟ್ ಸೈಡ್ ವ್ಯೂವು, ಫ್ರಂಟು, ಹಾಗೆ ಇದು ರೈಟ್ ಸೈಡ್ ವ್ಯೂ. ಹಾಗೆ ಒಂದು ಸ್ವಲ್ಪ ಸ್ಟಿಕ್ಕರ್ಸ್ ಎಲ್ಲ ತಂದುಕೊಟ್ಟಿದೆ. ಆ ಸ್ಟಿಕ್ಕರ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ 4x4. ಅದರದ್ದು ಬ್ಯಾಡ್ಜಿಂಗ್ ಒಂದು ಆ್ಯಡ್ ಮಾಡಬೇಕು. ಬ್ಯಾಡ್ಜಿಂಗ್ ಒಂದು ಹಾಕ್ಬಿಟ್ರೆ ನಿಮಗೆ ಸಖತ್ತಾಗಿ ಕಾಣುತ್ತೆ. ಸೇಮ್ ಏನು ತಾರು ಇದು ಒಂದೇ ಅಲ್ವಣ? ಹಳೆ ತಾರು ಸೇಮ್, ಹಳೆ ತಾರು ಇದು ಎರಡು ಒಂದೇ, ಸೇಮ್ ಬಾಡಿ ಎಲ್ಲ ಒಂದೇ. ಬಟ್ ಇಂಜಿನ್ ಅದರಲ್ಲಿ ಇದರಲ್ಲಿ ಪಿಜೋ ಇಂಜಿನ್, ಅದ್ರಲ್ಲಿ ಡಿಒ ಬರುತ್ತೆ, ಮತ್ತೆ CRDI ಬರುತ್ತೆ. ಲೇಟೆಸ್ಟ್ CRDI ಅದಾದ್ಮೇಲೆ ಬಂದಿದ್ದು ಹೊಸ ತಾರು, ಹೊಸ ಮಾಡೋದು. ಇವಾಗ ತಾರ್ ರಾಕ್ಸ್ವರೆಗೂ ಇದಾದ್ಮೇಲೆ ಬಂದಿದ್ದು DI ಇಂಜಿನ್ ಟರ್ಬೋ. ನಮ್ದು ನಾನ್ ಟರ್ಬೋ. ಓಕೆ. ಸೊ ಅದು ಟರ್ಬೋ. ಓಕೆ ಸೂಪರ್ ಅಣ್ಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಏನೇನು ಚೇಂಜ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಿಮ್ಮದೇ, ಏನೇನು ಮಾಡಿದ್ದೀರಾ ಅಂತ ನೀವೇ ಹೇಳಬೇಕಷ್ಟೇ. ಇದರಲ್ಲಿ ಮೇನಾಗಿ ಏನು ಕೆಲಸ ಮಾಡಿರೋದಂದ್ರೆ ಫ್ರಂಟ್ ಟು ಬ್ಯಾಕ್ ಸಸ್ಪೆನ್ಷನ್ನು, ಕ್ಲಚ್ಚು. ಓಕೆ. ಮತ್ತೆ ಇದು ಕ್ಲಚ್ ಬಂದು ಹೋಲ್ಡ್ ಬಂದು ಪೆಡಲ್ ಇನ್ಸೈಡ್ ಹೋಗುತ್ತೆ, ಒಳಗಡೆ ಹಂಗೆ ಅದು ತೋರಿಸ್ತೀನಿ. ಓಕೆ. ಹಳೆ ಪೆಡಲ್ ಬಂದು ಇದು ಇನ್ಸೈಡ್ ಹೋಗುತ್ತೆ. ಓಕೆ. ಓಲ್ಡ್ ಮಾಡ್ಲಿಕ್ಕೆ. ಇವಾಗ ನಾವು ಮಾಡಿರೋದು ಬೊಲೊರೋ ಟೈಪ್ ಮಾಡಿ ಹೇರ್ ಬ್ರೇಕು ಅಂತ ಮಾಡಿದೀವಿ. ಬೂಸ್ಟರ್ ಬ್ರೇಕ್ ಅಂತ ಮಾಡಿದೀವಿ. ಬೂಸ್ಟರ್ ಬ್ರೇಕ್ ಮಾಡಿದಾಗ ನಮಗೆ ಪವರ್ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಬ್ರೇಕ್ ಪವರ್. ಹಳೆಯದ್ರಲ್ಲಿ ಬ್ರೇಕ್ ಪವರ್ ಕಮ್ಮಿ. ಹೌದು, ತುಂಬಾ ಕಡಿಮೆ ಆಯ್ತು. ನಾನು ಫುಲ್ ಸ್ಟ್ರೆಸ್ ಮಾಡಿ ಹಿಡಿಬೇಕಾಗಿ. ಇದರಲ್ಲಿ ನಿಮಗೆ ಬ್ರೇಕ್ ಪವರ್ ಎಲ್ಲ ಚೆನ್ನಾಗಿರುತ್ತೆ. ಮತ್ತೆ ಕ್ಲಚ್ ಕೂಡ ನೀವು ಅದ್ರಲ್ಲಿ ಯೂಸ್ ಮಾಡೋದಕ್ಕೂ ಇದ್ರಲ್ಲಿ ಯೂಸ್ ಮಾಡೋದಕ್ಕೂ ಒಂದು 70% ಡಿಫರೆನ್ಸ್ ಬರುತ್ತೆ. ಇದು ಕೇಬಲ್ ಕ್ಲಚ್ ಮಾಡಿದ್ದೀವಿ. ಇದು ಕೇಬಲ್ ಕ್ಲಚ್ ಮಾಡಿದೀರಿ. ಪೆಡಲ್ ಮೇಲಿಂದ ಆಪ್ಷನ್ ಆಗೋದ್ರಿಂದ ನಿಮಗೆ ಸ್ಮೂತ್ನೆಸ್ ಬರುತ್ತೆ. ಇದು ಪೆಡಲ್ ಮೇಲಿಂದ ಆಪ್ಷನ್ ಆಗೋದು. ಪೆಡಲ್ ಫ್ರೇಮ್ ನೀವು ಫಿಟ್ ಮಾಡಿರೋದು, ಮಾಡಿಫೈ ಮಾಡಿ ಆಲ್ಟರ್ ಮಾಡಿ ಫುಲ್ ಪೆಡಲ್ ಸೆಟ್ ಬೇರೆ ಸೆಟ್ ಮಾಡಿರೋದು ಇದಕ್ಕೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಪೆಡಲ್ ಕ್ಲಚ್ ತುಳಿಯೋದಕ್ಕೂ ಒಂದ್ ಸ್ವಲ್ಪ ಈಸಿ ಇರುತ್ತೆ, ಮತ್ತೆ ಬ್ರೇಕ್ ಕೂಡ ಶಾರ್ಪ್ನೆಸ್ ಬರುತ್ತೆ. ಈ ಗಾಡಿಲಿ ಫಸ್ಟ್ ಕೆಲಸನೇ ಈ ಬ್ರೇಕ್ದು. ಆಕ್ಚುಲಿ ನನಗೆ ಮನೆಯಿಂದ ಇಲ್ಲಿ ಓಡಿಸ್ಕೊಂಬರಕ್ ಆಗಿರ್ಲಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿತ್ತು ನನಗೆ. ಕ್ಲಚ್ ತೊಳೆದ್ಬಿಟ್ಟು ನಾವು ಗೇರ್ ಹಾಕ್ಬಿಡ್ಬೇಕಾದ್ರೆ ಎಗರುತ್ತೆ ಹಳೆ ಪೆಡಲ್, ಜಂಪ್ ಆಗ್ತದೆ. ಇದ್ರಲ್ಲೆಲ್ಲ ಆತರ ಬರಲ್ಲ. ನಾವು ಮಾಮೂಲಿ ಕಾರ್ ಓಡಿಸ್ದಂಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮೂವ್ ಮಾಡ್ಕೊಬಹುದು, ಇಂಚಲ್ಲೂ ನಿಲ್ಸ್ಕೊಬಹುದು. ಅದೊಂದು ಬೆನಿಫಿಟ್ ಈ ಪೆಡಲ್ ಅಲ್ಲಿ, ಅದೊಂದು ಖುಷಿ ಬೆನಿಫಿಟ್ ಸಿಗುತ್ತೆ. ಇದ್ರಲ್ಲಿ ಸ್ವಲ್ಪ ಸ್ಮೂತ್ ಇರುತ್ತೆ. ಆಕ್ಚುಲಿ ನಾನು ಟೆಸ್ಟ್ ಡ್ರೈವ್ ಮಾಡಿದ್ನಲ್ಲ, ನಾರ್ಮಲ್ ಏನೊಂದು ಹಳೆ ಏನು ಈ ಮಾರುತಿ ಕಾರ್ಗಳೆಲ್ಲ ಓಡಿಸ್ದಂಗೆ ಇತ್ತು, ಓಮ್ನಿ ಆ ತರನೇ ಒಂದ್ ಒಳ್ಳೆ ಫೀಲ್ ಕೊಡುತ್ತೆ, ಸ್ವಲ್ಪ ಟೈರ್ ಬರುತ್ತೆ. ಅದೇ ಇದರಲ್ಲಿ 2 ವೀಲ್ ಡ್ರೈವ್ ಆಗಿದ್ರೆ ಇನ್ನೂ ಸ್ಮೂತ್ ಬಂದ್ಬಿಡೋದು ಕ್ಲಚ್. ಇದು 4 ವೀಲ್ ಡ್ರೈವ್ ಆಗಿರೋದ್ರಿಂದ ಒಂದು 70% ನಿಮ್ಗೆ ಈಸ್ಕೊಡು, 30% ಇದು ಗೊತ್ತಾಗುತ್ತೆ, ಫೀಲ್ ಗೊತ್ತಾಗುತ್ತೆ. ಇದು ಐಡಿಯಾ ಇರೋರ್ಗಾದ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಐಡಿಯಾ ಇಲ್ದಿದ್ದವ್ರಿಗಾದ್ರೆ ಅಣ್ಣ ಇದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಈ ಗಾಡಿ ಇಟ್ಕೊಂಡು ಯೂಸ್ ಮಾಡ್ತಾ ಇರೋರ್ಗೆ, ಐಡಿಯಾ ಇರೋರ್ಗೆ ಗೊತ್ತಾಗುತ್ತೆ ಇನ್ನೊಂದು 30% ಬರಬೇಕಾಗಿತ್ತು ನಾರ್ಮಲ್ ಗಾಡಿಗೂ ಅಂತ. ಇದು 4x4 ಆಗಿರೋದ್ರಿಂದ ಅಷ್ಟು ಬರುತ್ತೆ. 2 ವೀಲ್ ಡ್ರೈವ್ ಆಗಿ ಇಸ್ ವೆರಿ ಗುಡ್. ಓಕೆ. ಸೊ ಫೈನಲ್ ಆಗಿ ಕ್ಲಚ್ ಕೆಲಸ ಮುಗ್ದಿದೆ ಅಣ್ಣ. ಇದು ಮುಗ್ದಿದೆ. ಈಗ ಬ್ರೇಕ್ ತೋರಿಸ್ತೀನಿ ಬಾ. ಸೊ ಇದಕ್ಕೆ ಏನಂದ್ರೆ ನಾರ್ಮಲ್ ಬ್ರೇಕು ಸಿಕ್ಕಾಬಟ್ಟೆ ಹಾಡಿತ್ತು. ಹಾಗಾಗಿ ಇದಕ್ಕೆ ಬೂಸ್ಟರ್ ಬ್ರೇಕ್ ಹಾಕಬೇಕು ಅಂತ ಹೇಳ್ಬಿಟ್ಟು, ಅದು ಹಳೆ ಗಾಡಿಯೋದ್ರಿಂದ ಸ್ಪೇರ್ ಸಿಗೋದೆಲ್ಲ ತುಂಬ ಕಷ್ಟ ಆಗಿತ್ತು. ಅಂತೂ ಇಂತೂ ಫೈನಲ್ ಆಗಿ ಬೂಸ್ಟರ್ ಬ್ರೇಕ್ ಎಲ್ಲ ಅರೇಂಜ್ಮೆಂಟ್ ಮಾಡಿ ಹಾಕ್ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ ಹೆಂಗಿದೆ ಏನು ಬೂಸ್ಟರ್ ಬ್ರೇಕು. ಇದು ಬೂಸ್ಟರ್ ಬ್ರೇಕು ಇದಣ್ಣ. ಅದು ಇದ್ರೆ ನೀವು ಇಲ್ಲಿ ಮಾಡಿ ಮಾಡಿಸ್ತಾ ಇದ್ನಲ್ಲ, ಇದೆ. ಸೊ ಇದೇನು ಅಂದ್ರೆ ಇದು ವ್ಯಾಕ್ಯೂಮ್, ಇದರಲ್ಲಿ ಏರ್ ವ್ಯಾಕ್ಯೂಮ್ ಆಗಿರುತ್ತೆ. ನಾವು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಡೈನಾಮಾನು ಚೇಂಜ್ ಮಾಡಿರೋದು ಇದಕ್ಕೆ. ಇದು ವ್ಯಾಕ್ಯೂಮ್ ಪಂಪ್ ಹಾಕೊಂಡು, ಇದು ಡೈನಾಮಾ. ಇದು ವ್ಯಾಕ್ಯೂಮ್ ಪಂಪ್ ಹಾಕೊಂಡು ಅದರಲ್ಲಿ ಏರು ಎಳೆದು ಇದ್ರಲ್ಲಿ ಲಾಕ್ ಮಾಡಿ ಇಟ್ಕೊಳ್ಳುತ್ತೆ. ನಾವು ಬ್ರೇಕ್ ಪೆಡಲ್ ಮುಟ್ಟಬೇಕಾದ್ರೆ ನಿಮ್ಗೆ ನಾರ್ಮಲ್ ಬ್ರೇಕ್ ನೀನ್ ಎಷ್ಟು ಪ್ರೆಷರ್ ಹೊಡಿದ್ಯಾ ಅದೆರಡರಷ್ಟು ಪ್ರೆಷರ್ ಇದೇ ತಗೊಳುತ್ತೆ. ಜಸ್ಟ್ ಸಪೋರ್ಟ್ ಕೊಡ್ಬೇಕು ಸುಮ್ನೆ ಹಂಗೆ, ಜಸ್ಟ್ ಅದಕ್ಕೆ ಬೂಸ್ಟರ್ ಬ್ರೇಕ್ ಅಂತ ಕರೀತಾರೆ. ಬೂಸ್ಟರ್ ಮಾಡೋದಕ್ಕೆ ಬೂಸ್ಟರ್ ಅಂತ ಇದೆ ಹೆಸರು. ಬ್ರೇಕ್ ಬೂಸ್ಟರ್ ಅಂತಿದೆ. ಇದನ್ನ ಆಲ್ಟರ್ ಮಾಡ್ಕೊಂಡು ಕುಂಡ್ರಿಸಿ ನಿಮ್ಗೆ ಬ್ರೇಕ್ಗೆ ಆ ಪೆಡಲ್ಗೆ ಸೆಟ್ ಮಾಡಿರೋದು. ಇದೆಲ್ಲ ಲೇಟೆಸ್ಟ್ ಬೊಲೊರೋ ಟೈಪ್ಗೆ
ಇದು ಮಾಡಿರೋದು. ಯಾವ್ದು ಐಟಮ್ ಸಿಗಲ್ಲ ಅನ್ನಂಗಿಲ್ಲ, ಎಲ್ಲ ಐಟಮ್ ಸಿಗ್ತದೆ. ಓಕೆ. ನಾಳೆ ಇವತ್ತೇನೋ ಆಲ್ಟರ್ ಮಾಡಿದಿರಿ, ನಾಳೆ ಏನು ಐಟಮ್ ಸಿಗುತ್ತೋ ಇಲ್ಲೋ ಅನ್ನಂಗಿಲ್ಲ. ಲೇಟೆಸ್ಟ್ ಎಲ್ಲ ರನ್ನಿಂಗ್ ಗಾಡಿ ಇದೆ, ರನ್ನಿಂಗ್ ಗಾಡಿ ಇದೆ, ಅಪ್ಡೇಟ್ ಆಗಿರೋದು. ಸೊ ನಮ್ಗೇನೇ ಅದೇನಾದ್ರು ಇಶ್ಯೂಸ್ ಬಂದರೂ ಕೂಡ ಧೈರ್ಯವಾಗಿ ತಂದು ಹಾಕೊಬೋದು. ಮತ್ತೆ ಸಿಗಲ್ಲ ಆ ಥರ ಅಂತೆಲ್ಲ ಏನು ಮೈಂಡೇ ಇಲ್ಲ. ಪೊಲೀಸ್ ಮಾಮೂಲಿ ಲಗೇಜ್ ಗಾಡಿ ಬೊಲೋರನು ಬರುತ್ತೆ, ಪ್ಯಾಸೆಂಜರ್ ಬೊಲೋರನು ಬರುತ್ತೆ, ಎಲ್ಲದಕ್ಕೂ ಇದಾಗುತ್ತೆ. ಸೊ ಅದೇ ಮಾಡಲಲ್ಲಿ ಕುಂಡ್ರಿಸಿರೋದು. ಅಂದ್ರೆ ಇದು ಬ್ರೇಕ್ ಇವಾಗ 4 ವೀಲ್ಗೂ ಗಾಡಿ 4 ರನ್ನಿಂಗ್ ಅಲ್ಲಿ ಬ್ರೇಕ್ ಹಿಡಿದು 4 ವೀಲ್ ಹೋಗುತ್ತಾ, ನಿಲ್ಲಿಸಿದಾಗ 4 ವೀಲ್ ಹೋಗುತ್ತಾ? ಇಲ್ಲ ಬ್ರೇಕ್ ಹೊಡೆದಾಗ 4 ವೀಲ್, ನಿಲ್ಲಿಸಿರ್ಲಿ ರನ್ನಿಂಗ್ ಅಲ್ಲಿ ಇರ್ಲಿ, ನಿಮ್ ಬ್ರೇಕ್ ಅಪ್ಲೈ ಮಾಡಿದ ತಕ್ಷಣ 4 ವೀಲ್ಗೂ ಪೊಸಿಷನ್ ಹೋಗುತ್ತೆ. ಒಂಥರ ಸಸ್ತಾ ABS ಇದೆ. ಬಟ್ ಅದೇ ಇದ್ರಲ್ಲಿ ಏನ್ ನಾರ್ಮಲ್ ಆಗಿ ಇದು ಏನು ಅಂದ್ರೆ ಫಸ್ಟ್ ಫ್ರಂಟ್ಗೆ ಹೋಗುತ್ತೆ, ಆಮೇಲೆ ಬ್ಯಾಕ್ ಹೋಗುತ್ತೆ. ಓಕೆ, ಅದು ಪ್ರೆಷರ್ ತಗೊಂಡು ಬ್ಯಾಕ್ ಹೋಗುತ್ತೆ. ನಾವು ಅದೇ ABS ಇದ್ದಾಗ ಅಟ್ ಎ ಟೈಮ್ 4 ವೀಲ್ಗೂ ಹೋಗುತ್ತೆ. ಅದು ಸೆನ್ಸ್ ಮಾಡಿ 4 ವೀಲ್ಗೂ ಹೋಗುತ್ತೆ. ಅದು ABS ಅದು ಇದೇನು ಅಂದ್ರೆ ಫಸ್ಟ್ ಫ್ರಂಟ್ಗೆ ಹೋಗಿ ಆಮೇಲೆ ಬ್ಯಾಕ್ಗೆ ಪೊಸಿಷನ್ ತಗೊಳ್ಳೋದು. ಸೊ ಅದರಿಂದ 4 ಅಂದ್ರೆ ಸೆಕೆಂಡ್ಗಳಲ್ಲಿ ಬ್ಯಾಕ್ ಹೋಗುತ್ತೆ, ಬ್ಯಾಕ್ ಹೋಗುತ್ತೆ. ಓಕೆ. ಆಮೇಲೆ ಇದಕ್ಕೆ ಹ್ಯಾಂಡ್ ಬ್ರೇಕ್ ಏನು ಬೇಕಾಗಿಲ್ಲ, ನಿಲ್ಸಿದ್ರೆ ನಾರ್ಮಲ್. ಈ ಗಾಡಿ ನಿಲ್ಸಿ ಫಸ್ಟ್ ಗೇರ್ ಹಾಕಿದ್ರೆ ಅದೇ ಆನ್ ಬ್ರೇಕ್. ಓಕೆ ಓಕೆ. ಬೇರೆ ಯಾವ ಗೇರು ಇಲ್ಲ. ಓಕೆ. ನೀವು ಎಲ್ಲೇ ಡೌನ್ ಅಲ್ಲಿ ನಿಲ್ಸೋದು ಫಸ್ಟ್ ಗೇರ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಅದೇ ಆನ್ ಬ್ರೇಕ್. ಅಲ್ಲಿಂದ ಜಸ್ಟ್ ಏನು ಮೂವ್ ಆಗಲ್ಲ. ಓಕೆ. ಅದರಿಂದ ಈ ಗಾಡಿಗೆ ಆನ್ ಬ್ರೇಕ್ ಬರಲ್ಲ, ಈ ಗಾಡಿಗೆ ಬರಲ್ಲ, ಈ ಮಾಡ್ಯುಲೇಷನ್ ಅಲ್ಲಿ ಇಲ್ಲ. ಸೊ ಇವಾಗ ನಮ್ದು ಕ್ಲಚ್ ಕೆಲಸ ಆಯ್ತು, ಬ್ರೇಕ್ ಕೆಲಸ ಆಯ್ತು, ಆಮೇಲೆ ಇದು ಚೇಂಜ್ ಮಾಡಿದಿರಿ ಅಂದ್ರಲ್ಲ ಡೈನಾಮ. ಅದು ಮೇನ್ ಯೂಸ್ ಏನಣ್ಣ? ಅದು ವ್ಯಾಕ್ಯೂಮ್ ಒಂದೇನಾ ಅಥವಾ ಇನ್ನೊಂದೇನೋ ಹೇಳ್ತೀರಲ್ಲ ನೀವು? ವ್ಯಾಕ್ಯೂಮ್ ಒಂದಕ್ಕೆ, ಬ್ರೇಕ್ಗೆ ವ್ಯಾಕ್ಯೂಮ್ ಒಂದು, ಮತ್ತೆ ಇದು ಹೈ ಪವರ್ ಮಾಡಿದೀರಿ. ಓಕೆ. ಡೈನಾಮಾ ಅಲ್ಲಿ ಎಲೆಕ್ಟ್ರಿಕಲ್ ಅಲ್ಲಿ ಬಂದು ಹೈ ಪವರ್ ಡೈನಾಮಾ ಚಾರ್ಜರ್ ಬಂದು ಎಲ್ಲದಕ್ಕೂ. ಇವಾಗ ಯೂಸವಲ್ಲಿ ಎಲ್ಲ ನಾವು ಆಚೆ ಹೋದಾಗ ನಾವು ಕ್ಯಾಂಪಿಂಗ್ ಮಾಡೋದ್ರಿಂದ ನೀವು ಇವನ್ ಎಲೆಕ್ಟ್ರಿಕಲ್ದು ಲೈಟ್ ಗೀಟ್ ಏನೇ ಎಕ್ಸ್ಟ್ರಾ ಹಾಕಂದ್ರು ಕೂಡ ನಿಮ್ಗೆ ಯಾವ್ದೇ ತರದ ಪ್ರಾಬ್ಲಮ್. ಬಟ್ ಗಾಡಿ ರನ್ನಿಂಗ್ ಅಲ್ಲಿ ಇದ್ರೆ ಸಾಕು. ಫ್ಯೂಸ್ ಔಟ್ ಹಳೆ ಬ್ಯಾಟ್ರಿಯಲ್ಲಿ ಡೈನಾಮಾ ಅಲ್ಲಿ ಏನಾಗುತ್ತೆ, 10 ನಿಮಿಷಕ್ಕೆ ಚಾರ್ಜ್ ಆಗುತ್ತೆ, 5 ಮಿನಿಟ್ಸ್ ಚಾರ್ಜ್. ಓ ಹಂಗೆ. ಸ್ವಲ್ಪ ಪವರ್ ಚಾರ್ಜಿಂಗ್ ಪವರ್ ಇದರಿಂದ ಇನ್ಕ್ರೀಸ್ ಆಗುತ್ತೆ ಇದರಿಂದ. ಸೊ ಅದು ಮತ್ತೆ ಇನ್ನು ರೇಡಿಯೇಟರ್ ಒಂದು ಪ್ರಾಬ್ಲಮ್, ಲೀಕ್ ಆಗ್ಬಿಟ್ಟಿತ್ತು, ಇಲ್ಲಿವರೆಗೂ ಹೊಡಿತಾ ಇತ್ತು. ರೇಡಿಯೇಟರ್ ಒಂದು ಪ್ರಾಬ್ಲಮ್ ಇತ್ತು. ಓಕೆ. ಸೊ ಅದು ಒಂದು ರೆಡಿ ಆಗಿದೆ. ಇದಕ್ಕೆ ನಾನು ಇವಾಗ ನೀರ್ ಹಾಕೋದಿಲ್ಲ ಅಣ್ಣ, ಏನಿಲ್ಲ, ಕೂಲೆಂಟ್ ಇರೋದು. ಸರ್ವಿಸ್ ಅಲ್ಲಿ ಚೆಕ್ ಮಾಡ್ಕೊಂಡು ಕೂಲೆಂಟ್ ಒಂದು ಹಾಕೊಂಡು ಅಷ್ಟೇ. ಇದು ಸರ್ವಿಸ್ ಎಷ್ಟು ಕಿಲೋಮೀಟರ್ ಅಣ್ಣ ನೆಕ್ಸ್ಟ್? ಇದೆಲ್ಲ 5,000 5,000 ಕಿಲೋಮೀಟರ್ಗೆ. ಯಾಕೆಂದ್ರೆ ನಾವು ಓಡಿಸೋದು ಕಡಿಮೆ ಇದನ್ನ ಎಕ್ಸಾಂಪಲ್ ಆಗಿ, ಬಟ್ 5,000 ಓಡಿಸೋ ಅಷ್ಟರಲ್ಲೇ ಒಂದು 8 to 9 months ಆಗಿರುತ್ತೆ ಎಕ್ಸಾಂಪಲ್ ಆಗಿ. ಸೊ ಅಷ್ಟಕ್ಕೆ ಚೇಂಜ್ ಮಾಡ್ಕೊಂಡ್ರೆ ನಮ್ಗೆ ಇಂಜಿನ್ ಲೈಫ್ ಚೆನ್ನಾಗಿದೆ. ನಮ್ಗೆ ಇವಾಗ ಬಂದಿರೋ ಸೆನ್ಸರ್ ಗಾಡಿಗಳಿಗೆ ಅಂದ್ರೆ 10,000 15,000 ಅಂತ ಕೊಡ್ತೀರಿ, ಅದಕ್ಕೆ ಮ್ಯಾಚ್ ಆಗ್ಬಿಡುತ್ತೆ. ಬಟ್ ಈ ಇಂಜಿನ್ಗೆ 5 ರಿಂದ 7,000 ಮ್ಯಾಕ್ಸ್. ಆ ಗ್ಯಾಪ್ ಅಲ್ಲಿ ಯಾವಾಗ ಬೇಕಾದ್ರೂ ಚೇಂಜ್ ಮಾಡಿ. ಪ್ರೊಟಿಕಲ್ ಆಗಿ 5 ಮಾಡಬೇಕು, 5,000ಕ್ಕೆ ಮಾಡಬೇಕು, 6,000ಕ್ಕೆ ಮಾಡಬೇಕು ಅಂತ ಏನಿಲ್ಲ. ಆ ಗ್ಯಾಪ್ ಅಲ್ಲಿ ಎಷ್ಟು ಬೇಕಾದ್ರೂ ಮಾಡಬೇಕು. ಓಕೆ, ಸೂಪರ್ ಅಣ್ಣ. ಮತ್ತೆ ಅಣ್ಣ ಇದು ಬೇರೆ ಇನ್ನ ಏನ್ ಕೆಲಸ ಆಗಿದೆ ಅಣ್ಣ ಇದ್ರದ್ದು? ಇದ್ರದ್ದು ಇನ್ನು ವೀಲ್ ಎಲಿಮೆಂಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಓಕೆ. ವೀಲ್ ಎಲಿಮೆಂಟ್ ಇದೇನೋ ಪಿನ್ ಏನೋ ಚೇಂಜ್ ಮಾಡಿದ್ರೆ, ಕಿಂಗ್ ಪಿನ್ಗಳೆಲ್ಲ ಚೇಂಜ್. 4 ವೀಲ್ಗೂ 4 ಸಸ್ಪೆನ್ಷನ್ಗೂ ಬರುತ್ತೆ. ಕಿಂಗ್ ಪಿನ್ನು, ಫ್ರಂಟ್ ವೀಲ್ ಬೇರಿಂಗು, ಮತ್ತೆ ಇದ್ರೊಳಗಡೆ ಬೇರಿಂಗ್ ಒಳಗಡೆ ಬ್ರೇಕ್ ಲೈನಿಂಗ್ ಬರುತ್ತೆ. ಇದು ರಿವಿಟಿಂಗ್ ಸಿಸ್ಟಮ್. ನಾವು ರಿವಿಟ್ ಹೊಡಿಯೋ ಟೈಪ್. ಬೇರೆ ಎಲ್ಲ ಬಂದು ಅಸೆಂಬ್ಲಿ ಚೇಂಜ್ ಮಾಡ್ಬಿಡ್ತೀವಿ. ಸೊ ಇದಕ್ಕೆ ರಿವಿಟ್ ಹೊಡಿಯೋ ಟೈಪ್. ಸೊ ಅದೇ ಟೈಪೇ ಒರಿಜಿನಲ್ ಟೈಪಲ್ಲಿ ರಿವಿಟ್ ಹೊಡಿಯೋ ಟೈಪೇ ಮಾಡಿ ಎಲ್ಲ ಒರಿಜಿನಲ್ ಹಾಕಿರೋದು. ಎಲ್ಲದಕ್ಕೂ ಒರಿಜಿನಲ್ ಏನಿದೆ ಆ ಬೇಸಲ್ಲೇ ಕುಂಡ್ರಿಸಿರೋದು. ಓಕೆ. ಆಮೇಲೆ ಮತ್ತೆ ವೈರಿಂಗ್ ಕೆಲಸದಲ್ಲಿ ಇದರಲ್ಲಿ ನಾರ್ಮಲ್ ಆಗಿ ನಮ್ಗೆ ಈ ಕೆಲವು ಜನ ಎಲ್ಲ ಹೇಳ್ತಾರೆ ನೈಟಲ್ಲೆಲ್ಲ ನಿಲ್ಲಿಸಿದಾಗ ನಮ್ಗೆ ಲೈಟ್ ಬೇಕು ಎಲ್ಲದಕ್ಕೂ ಅಂತ. ಸೊ ಅದಕ್ಕೆ ಇಲ್ಲಿಂದನೂ ವೈರಿಂಗ್ ಕೆಲಸ ಏನಿತ್ತು ನಮ್ಗೆ ಎಮರ್ಜೆನ್ಸಿ ಲ್ಯಾಂಪು ಇಲ್ಲೇ ಸಿಗುತ್ತೆ. ಸೊ ಅದೆಲ್ಲ ಇದು ಹಳೆ ಮಾಡಲ್. ಈ ಮಾಡ್ಲ್ಗಳಲ್ಲೆಲ್ಲ ಅದು ಒರಿಜಿನಲ್ ಬರುತ್ತೆ. ಎಲ್ಲ ಹೋಗಿತ್ತು ಅದ್ರ ಪ್ರಕಾರ ಹಂಗೆ ಆ ಒರಿಜಿನಾಲಿಟಿ ಏನಿದೆ ಅದನ್ನೇ ಮಾಡಿರೋದು. ಇನ್ನು ವೈರಿಂಗ್ ಕೆಲಸದ್ದೆಲ್ಲ ಇನ್ನು ಅಡಿಷನಲ್ ಎಕ್ಸ್ಟ್ರಾ ಲೈಟು ಅಂತೆಲ್ಲ ಏನು ಹಾಕಿಲ್ಲ. ಇರೋ ಲೈಟ್ಗಳನ್ನ ನೀಟಾಗಿ ಯೂಸ್ ಆಗೋ ಥರ ಮಾಡಿದ್ವಿ. ಇನ್ನು ಇದಕ್ಕೆ 100/90 ಕಟೌಟ್ ಎಲ್ಲ ಏನು ಹಾಕಿಲ್ಲ. ಬಟ್ ಇದರಲ್ಲಿ ಈ ಪವರೇ ಚೆನ್ನಾಗಿದೆ. ಕಟೌಟ್ ಏನಕ್ಕೆ ಹಾಕೋದಣ್ಣ? ಅದು ಹೈ ವೋಲ್ಟೇಜ್ ಬರುತ್ತೆ, ಇನ್ನು ಜಾಸ್ತಿ ಬರುತ್ತೆ. ಈಗ 50/60 ಹೆಡ್ಲೈಟ್ ಇರುತ್ತೆ. ನನಗೆ ಸಾಲ್ತಾ ಇಲ್ಲ ಪವರ್, ಆಪೋಸಿಟ್ ಅಲ್ಲಿ ಗಾಡಿ ಬಂದ್ರೆ ಕಾಣಲ್ಲ ಅನ್ನೋರಿಗೆ 100/90 ಕಟೌಟ್ ಹಾಕಿ 100/90 ಬಲ್ಪ್ ಹಾಕಿದ್ರೆ ಸೊ ಡಬಲ್ ಆಗ್ಬಿಡುತ್ತೆ. ಡೈರೆಕ್ಟ್ ಆಗಿ ಬಲ್ಪ್ ಹಾಕಕ್ಕಾಗಲ್ಲ. ಡೈರೆಕ್ಟ್ ಬಲ್ಪ್ ಹಾಕಂಗಿಲ್ಲ, ಕಟೌಟ್ರ್ ಹಾಕಿದ್ರೆ ಬಲ್ಪ್ ಕೆಲಸ ಮಾಡೋದು. ನಾವು ಡೈರೆಕ್ಟ್ ಆಗಿ ಬಲ್ಪ್ ಹಾಕಿದೀರಿ ಅಂದ್ರೆ ಒಂದು 5 days ಒಂದು ಬಲ್ಪ್ ಹೋಗ್ಬಿಡುತ್ತೆ. ಓಕೆ. ಅಂದ್ರೆ ಅದು ಬೂಸ್ಟ್ ಮಾಡಿಕೊಡುತ್ತೆ ಅದರಲ್ಲೂ. ಓಕೆ. ಸೊ ಅದು ಬಿಟ್ರೆ ಅಣ್ಣ ಬೇರೆ ನಾನು ಆಯ್ತು ಆ ಕೆಲಸಗಳಾಯ್ತು,
ಇನ್ನ ಸ್ಟೇರಿಂಗ್ ಇಲ್ಲ ಇದರಲ್ಲಿ ಸಣ್ಣ ಪುಟ್ಟ ಅಂತ ತುಂಬಾ ಆಗಿದೆ. ಓಕೆ. ತುಂಬಾ, ಯಾಕಂದ್ರೆ ಲೇತ್ ವರ್ಕ್ ಅಲ್ಲಿ ತುಂಬಾ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಸಿದ್ದೀವಿ. ಎಲ್ಲ ಕೆಳಗಡೆ ಫಿಟ್ ಆಗಿದಾವೆ. ಟೈಮ್ ಕನ್ಸ್ಯೂಮಿಂಗ್ ಪ್ರತಿಯೊಂದು ಏನಾಗ್ಬಿಡುತ್ತೆ ಅಂದ್ರೆ ಆ ಎಲ್ಲಾನು ತೋರಿಸ್ಬೇಕು, ಎಲ್ಲಾನು ಇದು ಮಾಡಬೇಕು ಅಂದಾಗ ಅದು ಹೌದು ತುಂಬಾ ಟೈಮ್ ತಗೊಳುತ್ತೆ. ಓಕೆ. ಸೊ ಇದ್ರಲ್ಲಿ ಮೇನ್ ಆಗಿ ಹೇಳಿದೀರಿ, ಯಾಕಂದ್ರೆ ಸಣ್ಣ ಕೆಲವೊಂದು ಕ್ಲಾಂಪ್ಗಳು ನೀನ್ ನೋಡಿದ್ಯಾ? ಹೌದೌದು. ಗೇರ್ ಬೆಡ್ಡಿಂಗ್ ಅದ್ರ ಈ ಕ್ಲಚ್ ಎಲ್ಲ ಮಾಡ್ಬೇಕಾದ್ರೆ, ಕ್ಲಚ್ ಕೇಬಲ್ ಎಲ್ಲ ಕುಂಡ್ರಿಸ್ಬೇಕಾದ್ರೆ ಅಲ್ಲಿಗೆಲ್ಲ ಅಡಿಷನಲ್ ಕ್ಲಾಂಪ್ಗಳು ಬರ್ತವೆ. ಅದು ಒರಿಜಿನಲ್ ಸಿಗಲ್ಲ. ಹೌದು. ಸೊ ನಾವು ಅದಕ್ಕೆ ಬೇಕಾಗಿರೋ ಪೊಸಿಷನ್ ಅಲ್ಲಿ ನಾವು ಕ್ಲಾಂಪ್ಗಳು ಲೇತಲ್ಲಿ ಮಾಡಿಸಿ ಎಲ್ಲ ಓನಾಗಿ ಎಲ್ಲ ಮಾಡಿಸಿ ಕುಂಡ್ರಿಸಿರೋದು. ಹೌದು. ಸೊ ಇದೂ ಅಷ್ಟೇ, ಇದೆಲ್ಲ ಫುಲ್ ಇವಾಗ ರೀಪೇಂಟ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ. ಇಲ್ಲಿಗೂ ಅಷ್ಟೇ ಸಪ್ರೇಟ್ ಆಗಿ ಲೇತಲ್ಲಿ ಅದು ಪ್ಲೇಟ್ ಮಾಡಿಸಿ ಆ ಪ್ಲೇಟ್ನ ಇದ್ರ ಮೇಲೆ, ಯಾಕಂದ್ರೆ ಸ್ಟ್ರಾಂಗ್ ಇರಬೇಕಲ್ವ, ಇದು ನಾರ್ಮಲ್ ಬಂದಿತ್ತು. ಸೊ ಇದು ನಾವು ಹೊಡೆಯೋ ಬ್ರೇಕ್ಗೆ ಇದು ತಡ್ಕೊಳಕ್ ಬೇಕಂತ ಹೇಳಿ ಅದನ್ನೆಲ್ಲ ಲೇತಲ್ಲೆಲ್ಲ ಮಾಡಿಸಿದ್ದಾರೆ. ಸೊ ಇನ್ನು ಕಂಪ್ಲೀಟ್ ಆಗಿ ಇನ್ನೇನು ಇದನ್ನು ಕೂಡ ಹೊಸದೇ. ಮುಂಚೆ ಹೋಗ್ಬಿಟ್ಟಿದೆ ಅದು ಕಂಪ್ಲೀಟ್ ಆಗಿ. ಏರ್ ಇಲ್ಲಿಂದ ತಗೊಳ್ಬೇಕಾ, ಇಲ್ಲಿಂದ ತಗೊಳ್ಬೇಕಾ, ಡೈರೆಕ್ಟ್ ಆಗಿ ಇಲ್ಲಿಂದಾನೇ ಹೋಗ್ತಾ ಇತ್ತು. ಸೊ ಅದೆಲ್ಲ ಚೇಂಜ್ ಮಾಡಿರೋದ್ರಿಂದ ಇಂಜಿನ್ ಸೌಂಡ್ ಕೂಡ ಚೇಂಜ್ ಆಗಿರೋದು. ಹೌದು. ಸೈಲೆನ್ಸರ್ ಎಲ್ಲ ಸಿಕ್ಕಾಪಟ್ಟೆ ಹೋಲ್ಸ್ ಇತ್ತು, ಎಲ್ಲ ಅವೆಲ್ಲ ಆಗಿದೆ. ಇದು ಮತ್ತೆ ಡೈನಾಮೋ ಬೆಲ್ಟ್ ಕಟ್ ಆಗೋಗಿತ್ತಲ್ವ? ಹೌದು. ಈ ಬೆಲ್ಟ್ ಎಲ್ಲ ಕಟ್ ಆಗೋಗಿತ್ತು, ಬೆಲ್ಟ್ ಎಲ್ಲ ಬೇರೆ ಹಾಕಿರೋದು. ಹೌದು. ಸೊ ಎಲ್ಲ ಅಂದ್ರೆ ಬಾಯ್ಲಿಂಗ್ ಪ್ರಾಬ್ಲಮ್ ಬಂದ್ಬಿಡುತ್ತೆ ಗಾಡಿ. ಹೌದು. ಸೊ ಅದಕ್ಕೆ ಸ್ಪೆಸಿಫಿಕಲಿ ಅದು ವಾಟರ್ ಸರ್ಕ್ಯುಲೇಷನ್ ಆಗಬೇಕು. ಸೊ ಅದಾಗಿದೆ. ಇನ್ನು ಡೋರ್ ಸೆಟ್ಟಿಂಗ್ ಆಗಿದೆ. ಓಕೆ. ಡೋರ್ ಸೆಟ್ಟಿಂಗ್ ಆಲ್ಮೋಸ್ಟ್ ಎಲ್ಲದರಲ್ಲೂ ಡೋರ್ ಸೆಟ್ಟಿಂಗ್ ಆಗಿದ್ದಾವೆ. ಓಕೆ. ವೈರಿಂಗು ಅಂತ ಅಲ್ಲಿರೋ ಇದಕ್ಕೆ ಏನು ಬರುತ್ತೆ ಅಡಿಷ್ನಲ್ ಆಗಿ ಇನ್ನು ಅದೇ ಚಾರ್ಜ್. ಓಕೆ. ಚಾರ್ಜರ್ ಪಾಯಿಂಟು. ಓಕೆ. ಮೇನ್ ನಮ್ಗೆ ಅದೇ ಚಾರ್ಜಿಂಗ್ಗೆ ಎಲ್ಲ ನಾವು ಹೋದಾಗ ಎಮರ್ಜೆನ್ಸಿಗೆ ಯೂಸ್ ಆಗೋದು. ಈಗ ಚಾರ್ಜರ್ ಪಾಯಿಂಟು, ನಮಗೆ ಇನ್ಸೈಡ್ಗೆ ಒಂದು ಲೈಟು. ಓಕೆ. ಸೊ ಅದೆಲ್ಲ ಏನು ಬೇಕು ಫೆಸಿಫಿಕ್ ಅದು ಮಾಡಿರೋದು. ಆಮೇಲೆ ಅದು ಮೀಟ್ರ್ಗಳು ಅದರಲ್ಲಿ 2 ಮೀಟರ್, ಅದು ಸ್ಪೀಡಾ ಮೀಟರ್ ಒಂದು ಪ್ರಾಬ್ಲಮ್ ಇದೆ. ಅಂದ್ರೆ ಮೇನ್ ಏನ್ ಬೇಕು ಅದು ಮಾಡಿ ಅದಿದೆ. ಆನ್ ಮಾಡಿದಾಗ ಅದೇನು ಕರೆಂಟ್ ಮೀಟರ್, ಇಗ್ನಿಷನ್ ಮತ್ತೆ ಬ್ಯಾಟ್ರಿ ಲೈಟ್. ನಾವು ಚಾರ್ಜ್ ಮಾಡಬೇಕಾದ್ರೆ ಬ್ಯಾಟ್ರಿ ಇದಾಗೋದು, ಮತ್ತೆ ಅದು ಆಟೋಮೆಟಿಕ್ ಹೀಟ್ ಆಗಿದ ತಕ್ಷಣ ಕಟ್ ಆಫ್ ಆಗುತ್ತೆ. ಶೆಲ್ಫ್ ಹೊಡೆದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅದನ್ನ ಒಂದ್ ಸೆಕೆಂಡ್ ರೈಸ್ ಮಾಡಿಬಿಟ್ರೆ ಅದು ಪ್ಲಸ್ ಬಂದಾಗ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದೆ ಅಂತ. ಸೊ ಅದು ಈ ಡೈನಾಮಾಗೆ ಸ್ಪೆಸಿಫಿಕ್ ಆಗಿ ಮಾಡಿರೋದು. ಇಲ್ಲ ಅಂದ್ರೆ ನಮ್ಗೆ ಅದು ಚಾರ್ಜ್ ಆಗ್ತಾ ಇದೆಯಾ ಇಲ್ಲ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಸ್ಪೆಸಿಫಿಕ್ ಆಗಿ ಮಾಡಿರೋದು. ಯಾಕಂದ್ರೆ ಯಾವ್ದೇ ಸ್ಟಾರ್ಟ್ ಮಾಡೋದ್ರೂ ಅದು ಆ ಪ್ಲಸ್ ಕಡೆ ಬಂತು ಅಂದ್ರೆ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದೆ ಅಂತ ಒಂದು ಅದು ನೋಟಿಫಿಕೇಶನ್. ಇವಾಗ ಬರೋದೆಲ್ಲ ಲೈಟು. ಸೊ ಅವಾಗೆಲ್ಲ ಇದ್ದಿದ್ದು ಮೀಟ್ರು. ಸೊ ಅದೇ ಪ್ರಕಾರನೇ ಮಾಡಿರೋದು. ಅದೇ ಇರ್ಲಿ ಅಂತ, ಒರಿಜಿನಾಲಿಟಿ ಇರ್ಲಿ ಗಾಡಿಯಲ್ಲಿ ಅಂತ. ಸೂಪರ್. ಮತ್ತೆ ಹಾಗೆ ಇಲ್ಲಿ ಮ್ಯಾಟ್ ಕೂಡ ಆ್ಯಡ್ ಮಾಡಿಸಿದ್ದೇವೆ, ನೋಡ್ಬೋದು. ಈ ಮ್ಯಾಟ್ ಆಕ್ಚುಲಿ ಸೌಂಡ್ ಬರಬಾರ್ದು ಅಂತಲ್ವಣ? ನಾರ್ಮಲ್ ಚೇರ್ ಎತ್ತಿದಾಗ ಮಾಡಿದಾಗ ಇದು ಡಬ ಸೌಂಡ್ ಬರುತ್ತೆ. ಮತ್ತೆ ನಾವೇನಾದ್ರು ಲಗೇಜ್ ಹಾಕಿದ್ರು ಕೂಡ ಇದ್ರ ಮೇಲೆ ಮೆಟಲ್ ಪ್ಲಾಟ್ಫಾರ್ಮ್ ಗೇಟ್ ಬೀಳುತ್ತೆ. ಸೊ ಇದಾಯ್ತು ಅಂದ್ರೆ ನಮ್ಗೆ ಇದ್ರ ಮೇಲೆ ಶೇಕ್ ಬರಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆ. ಇನ್ನೇನಾದ್ರೂ ನೆಕ್ಸ್ಟ್ ನಾನು ಕೆಲಸ ಮಾಡಿಸ್ಬೇಕು ಅಂತಿದ್ರೆ ಏನ್ ಮಾಡಿಸ್ಬೋದಣ್ಣ? ರೂಫ್ ಒಂದು ಮಾಡಿಸ್ಬೇಕು, ಇದೊಂದು ಟಾರ್ಪಲ್ ಒಂದು ರೂಫ್ ಮಾಡಿಸ್ಬೇಕು. ಓಕೆ. ಸೊ ಇನ್ನು ಅದು ಬಿಟ್ರೆ ಇನ್ನು ನಮಗೆ ಇಂಟೀರಿಯರ್ಗೆ ನಮ್ಗೆ ಇನ್ನೇನು ಡಿಸೈನ್ ಬೇಕು, ಏನು ಲುಕ್ನ ಸಿಗಬೇಕು ಅದು ನಾವು ಮಾಡ್ಕೊಂಡು. ನಾರ್ಮಲ್ ಏನಾದ್ರು ನಾವು ಏನಪ್ಪ ಫ್ಯಾಷನ್ಗೋಸ್ಕರ ಓಡಿಸ್ತೀವಿ ಅಂದ್ರೆ ಸೀಟು ಅವು ಇವು ಚೇಂಜ್ ಮಾಡಿಸ್ಕೊಬೋದು. ಪ್ರಾಪರ್ ತೋಟಕ್ಕೆ ಅಂತ ಹೇಳಿದ್ರೆ ಹೆಂಗಿದೆ, ಇವಾಗ ಹೆಂಗಿದೆಯಾ ಇಸ್ ವೆರಿ ಗುಡ್. ವೆರಿ ಗುಡ್. ಓಕೆ. ಸೂಪರ್. ಇವಾಗ ಇರೋ ಇದಕ್ಕೆ ತೋಟಕ್ಕೆ ಓಡಿಸ್ಕೊಳ್ಳೋದಕ್ಕೆ ಇಸ್ ವೆರಿ ಗುಡ್. ಓಕೆ. ನಾವು ಇನ್ನು ಅಡಿಷನಲ್ ಆಗಿ ಎಕ್ಸ್ಟ್ರಾ ಮಾಡ್ಕೊಬೇಕು ಅಂದ್ರೆ ಒಂದು ತಾರ್ಪಾಲು, ಟೈರ್ಗಳು ಇವೆಲ್ಲ ಸಿಕ್ಕಾಪಟ್ಟೆ ಹಳೆ ಟೈರ್ ಒಂದ್ ಸ್ವಲ್ಪ ಸ್ಮಾಲ್ ಸೈಜ್ ಬರುತ್ತೆ. ಇದು ತೋಟದಲ್ಲಿ ಓಡಿಸೋದಕ್ಕೆ ಚೆನ್ನಾಗಿರುತ್ತೆ. ಓಕೆ. ನಮ್ಗೆ ಎಲ್ಲೂ ಇದಾಗಲ್ಲ, ಸ್ಕಿಡ್ ಹಾಕೋದಾಗ್ಲಿ ಇದಾಗಲ್ಲ, ಅಂಟ್ಕೊಂಡ್ ಬರುತ್ತೆ. ಸ್ವಲ್ಪ ನಾವು ಬ್ರಾಡ್ ಹಾಕಿದಾಗ ರೋಡಲ್ಲಿ ಹೋಗ್ಬೇಕಾದ್ರೆ ಸ್ಮೂತ್ ಆಗಿ ಅನ್ಸುತ್ತೆ. ತೋಟದಲ್ಲಿ ಓಡ್ಸಕ್ ಆಗಲ್ಲ. ಇಲ್ಲಾಂದ್ರೆ ಅದು ಏನದು ಮಟ್ಟರೆಂಟ್ ಹಾಕಿಸ್ಬೇಕು, ಅದೇ ಹಾಕೊಬೇಕು. ಸೊ ಅದ್ ಹಾಕಿದಾಗ ನಮ್ಗೆ ಅದು ಈ ಡಿಸ್ಕ್ ಕುಂತ್ಕೊಳ್ಳಲ್ಲ. ಈ ಡಿಸ್ಕ್ ಕುತ್ಕೊಳ್ಳಾಗ ಅದು ಡಿಸ್ಕ್ ಒಂದು ಸಪರೇಟ್ ಆಗಿ ಬರುತ್ತೆ, ಅದು ಡಿಸ್ಕ್ ಬೇರೆ ಹಾಕೊಬೇಕು. ಓಕೆ. ತೆಗೆದು ಮತ್ತೆ ಟೈರ್ನ ಆಚೆ ತೆಗಿಬೇಕಾಗುತ್ತೆ ಅದಕ್ಕೆ. ಹೌದು. ಓಕೆ. ಇನ್ನು ಮಾಡ್ಬಿಟ್ರೆ ಖರ್ಚು ಫುಲ್ ಸಿಕ್ಕಾಪಟ್ಟೆ ಮಸ್ತಾಗಿರುತ್ತೆ. ನಾವು ಮಾಡ್ತಾ ಇದ್ರೆ ಇನ್ನು ಎಷ್ಟು ಮಾಡೋದು ತಗೊಳುತ್ತೆ. ಎಕ್ಸಾಂಪಲ್ ಆಗಿ ಇದಕ್ಕೆ ಇದೊಂಥರ ಹೆಂಗೆ ಅಂದ್ರೆ ಹೆಂಗೆ ಹೇಳೋದು, ಅದೊಂದು ಕೆಲವೊಂದು ಓಡು ಬರಲ್ಲ. ಬಟ್ ಈ ಗಾಡಿಗೆ ನೀನ್ ಇನ್ನೂ 5 ಲಕ್ಷ ಖರ್ಚು ಮಾಡಿ ತಗೊಳುತ್ತೆ. ಓಕೆ. ಆಮೇಲೆ 5 ಲಕ್ಷ ಖರ್ಚಾದ್ಮೇಲೆನು ಇನ್ನೂ ಒಂದ್ ಸ್ವಲ್ಪ ಖರ್ಚು ಇದೆಯಲ್ಲ ಅನ್ಸುತ್ತೆ. ಸೊ ಆ ಥರ ಇದೆಲ್ಲ ಬಕಾಸುರ ವಂಶಜಾತಿಗೆ ಸೇರಿದ್ದು ಈ ಗಾಡಿಗಳು. ಕೊಡ್ತಾ ಇದ್ರೆ ತಗೋತಾನೆ ಇರುತ್ತೆ. ಅದು ಆಕ್ಚುಲಿ ಅದು ಹೇಳಿಲ್ಲ ನಾನು. ಅದೇ ಖುಷಿ ಅಲ್ಲಣ್ಣ, ನನಗೆ ಯಾವ ತರ ಬೇಕು ನಾನು ಹಂಗ್ ಮಾಡಿಸ್ಕೋಬಹುದು. ಹೌದು. ಇಲ್ಲ ನಾನು ಇನ್ನೂ ಖರ್ಚು ಮಾಡಿದ್ರೆ ಇನ್ನೂ ರಾಯಲ್ ಆಗಿ ಮಾಡ್ಬೋದು. ಒಳಗಡೆ ಒಂದು ಗಾಡಿ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ಆ ಗಾಡಿ ಟೈರ್ಗಳು ನೋಡ್ಬಿಟ್ರೆ ನಿಮ್ಗೆ ಭಯ ಆಗ್ಬಿಡು, ಅಷ್ಟು ದಪ್ಪ ಟೈರ್ ಇದೆ. ಅದು ಇನ್ನೂ ಮಸ್ತಾಗಿದೆ ನೋಡಕ್ಕೆ. ಅದೇನ ಲೋ ಬಾನೆಟ್ ಅಲ್ಲ? ಹೌದು, ಲೋ ಬಾನೆಟ್ ವಿಲ್ಲೀಸ್ ಅದು. ಓಕೆ. ಸೊ ಹಂಗೂ ಕೂಡ ಮಾಡಿಸ್ಬೋದು. ಬಟ್ ನಮ್ಮ ಸದ್ಯಕ್ಕೆ ನಮ್ಮ ಪರ್ಪಸ್ ನಾರ್ಮಲ್ ಆಗಿ
ಏನೋ ತೋಟದಲ್ಲಿ ಯೂಸ್ ಮಾಡೋಕ್ಕೆ, ಕ್ಯಾಂಪಿಂಗ್ ಮಾಡೋಕ್ಕೆ, ಆಫ್ ರೋಡು ಅದಕ್ಕೋಸ್ಕರ ಅಂತಲೇ ಪರ್ಪಸ್ಸಾಗಿ ರೆಡಿ ಮಾಡಿಸಿರೋದು. ಹಾಗಾಗಿ ಈ ಗಾಡೀಲಿ ಇಷ್ಟೆಲ್ಲ ರೆಡಿ ಆಗಿದೆ. ಇನ್ನು ಬೇರೆ ಏನಿಲ್ಲ ಅಣ್ಣ, ಎಲ್ಲ ಕಂಪ್ಲೀಟ್ ಆಗಿದೆ ಗಾಡಿಯಲ್ಲಿ. ಏನು ಮೆಕ್ಯಾನಿಕಲ್ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ತಗೊಂಡಾಗ ಆರಾಮಾಗಿ ಯೂಸ್ ಮಾಡಿ. ಓಕೆ ಸೂಪರ್. ನೋಡಿ, ನಿಮ್ಮ ಹತ್ರ ಏನಾದರೂ ಈ ಥರ ಗಾಡಿಗಳಿದ್ದು ಮಾಡಿಫೈ ಮಾಡಿಸ್ಬೇಕು ಅಥವಾ ಏನಾದರೂ ಕೆಲಸ ಮಾಡಿಸ್ಬೇಕು ಅಂತಿದ್ರೆ ನಮ್ಮ ವೆಂಕಟೇಶ್ವರ ಗ್ಯಾರೇಜ್ ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಏನಂದ್ರೆ ಅಣ್ಣ ಹೇಳೋದು ಒಂದೇ, ಟೈಮ್ ಕೊಡಬೇಕು. ಫಸ್ಟ್ ನಾವು ಕೇಳೋದು ಅದೊಂದೇ, ಟೈಮ್ ಕೊಟ್ಟಿದ್ರೆ ಹೆಂಗೆ ಬೇಕು ಹಂಗೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಮಾಡಿಕೊಡ್ತಾರೆ. ಮೇನು ಟೈಮ್ ಕೊಡ್ಬೇಕು. ಯಾಕಂದರೆ ಈ ಗಾಡಿಗಳು ಒಂದು ಸ್ಪೇರ್ ಬರೋಕ್ಕೆ ಒಂದು ಹೊರಗಡೆಯಿಂದೆಲ್ಲ ಬರೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು. ಹಾಗಾಗಿ ಗಾಡಿ ಅಂತೂ ಸೂಪರ್ ಆಗಿದೆ. ನನಗಂತೂ ಫುಲ್ಲು ತಂದಿದ್ದ ದಿವಸಕ್ಕೂ ಇವಾಗೂ ಸಿಕ್ಕಾಬಿಟ್ಟೆ ಲುಕ್ಕೇ ಚೇಂಜ್ ಆಗಿಬಿಟ್ಟಿದೆ. ಅದೊಂದು ಟಾರ್ಪಲ್ ಒಂದು ಅಷ್ಟೇ ನೆಗೆಟಿವ್. ಆ ಟಾರ್ಪಲ್ ಒಂದು ಹೊಸದು ಹಾಕ್ಬಿಡ್ತು ಅಂತ ಹೇಳಿದ್ರೆ ಇನ್ನೇನು ಮಸ್ತ್ ಆಗೋಯ್ತಲ್ಲ. ಸೂಪರ್, ಏನು ಪ್ರಾಬ್ಲಮ್ ಇಲ್ಲ. ನಾನು ಓಡಿಸ್ತೆಲ್ಲ ನೋಡಿದ್ದೀನಿಲ್ಲ ಚೆನ್ನಾಗಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೈಯೆಲ್ಲ ಕಷ್ಟ ಅನ್ಸೋದು, ಆಮೇಲೆ ಒಂದು 2-3 ಕಿಲೋಮೀಟ್ರ್ ಓಡಿಸ್ತಾ ನನಗೆಲ್ಲ ಫ್ರೀ ಅನ್ನಿಸ್ತಾನೆ. ಎಲ್ಲನೂ ಸೆಟ್ಟಿಂಗ್ ಆಗಿಬಿಡುತ್ತೆ, ಎಲ್ಲ ನಾರ್ಮಲಾಗಿ ಅದು ಸೆಟ್ ಆಗುತ್ತೆ. ಸೊ ಇನ್ನೇನಿದ್ರು ಇವಾಗ ನಾಳೆ ಹೊರಡ್ತಾ ಇದ್ದೀನಲ್ಲ, ಅವಾಗ ಗೊತ್ತಾಗುತ್ತೆ ಮೈಲೇಜ್ ಆ್ಯಕ್ಚುಲಾಗಿ ಎಷ್ಟು ಬರ್ತದೆ ಏನು ಅಂತ ಒಂದು ಅಪ್ರಾಕ್ಸಿಮೇಟ್ ಸಿಗುತ್ತೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೀವೇನಾದರೂ ಯಾವುದೇ ಗಾಡಿ ಇರ್ಬೋದು, ಮಲ್ಟಿ ಬ್ರ್ಯಾಂಡ್ ಸರ್ವಿಸ್ ನಿಮಗಿಲ್ಲಿ ಸಿಗುತ್ತೆ. ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಣ್ಣ ನಮ್ಮ ಸಬ್ಸ್ಕ್ರೈಬರ್? ನಿಮ್ಮ ಸಬ್ಸ್ಕ್ರೈಬರ್ಗಳು ಇಲ್ಲ ಅವರೇ ವಿಡಿಯೋ ಕ್ಯಾಂಪಿಂಗ್ ಕ್ಯಾಂಡಿಗಲ್ ನನಗೆ ಪ್ರೋತ್ಸಾಹಿಸೋರು ಎಲ್ಲರಿಗೂ ತುಂಬ ಥ್ಯಾಂಕ್ಸು. ಸೊ ನಿಮ್ದು ಯಾವ್ದಾನ ಇತ್ತು ಅಂದರೆ ಕನ್ಫರ್ಮ್ ಇದು ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಏನಾದರೂ ನಮ್ಮ ಕೈಯಲ್ಲಾಗಿದೆ ಹೆಲ್ಪು ನಾನು ಮಾಡಿಕೊಡ್ತೀನಿ. ಸಣ್ಣ ಪುಟ್ಟದೇನಾದ್ರು ಇತ್ತು ಅಂದರೆ ನೋಡೋಣ. ಯಾವ್ದಾನ ಈಗ ಫುಲ್ ಪೇಂಟಿಂಗ್ ಮಾಡಬೇಕು ಆ ಥರ ಈ ಥರ ಏನಾದರೂ ಇತ್ತು ಅಂದರೆ ಫ್ರೀ ಆಫ್ ಕಾಸ್ಟು ತೊಗೊಂಬನ್ನಿ, ನಾನು ಕೊಟೇಶನ್ ಕೊಡ್ತೀನಿ. ಸೊ ಅದನ್ನು ನೋಡಿಕೊಂಡು ನೀವು ಅದರ ಮೇಲೆ ಡಿಸಿಷನ್. ಗ್ಯಾರೇಜ್ ಹಂಗೆ ಒಂದು ಟೂರ್ ಕೊಟ್ಬಿಡಿ, ಬನ್ನಿ. ನೋಡ್ಬೋದು, ಇದು ಮೇನ್ ಎಂಟ್ರೆನ್ಸು. ಇಲ್ಲಿ ಕಂಪ್ಲೀಟಾಗಿ ಇಲ್ಲಿಂದ ವಾಷಿಂಗಿಂದ ಸ್ಟಾರ್ಟ್ ಆಗುತ್ತೆ ಅಣ್ಣ ಇಲ್ಲಿ. ಹೌದು, ಇದು ವಾಷಿಂಗು. ಆ್ಯಕ್ಚುಲಿ ಈ ಕಡೆ ಸೆಕೆಂಡ್ ಸೇಲ್ಸು. ಓಕೆ, ಇದು ಸೆಕೆಂಡ್ ಸೇಲ್ಸ್ ವೆಹಿಕಲ್. ಅಲ್ಲಿ ಸ್ಪೇರ್ಸು ಅಂತ ಮಾಡಿದೀನಿ. ಓಕೆ, ಸ್ಪೇರ್ಸ್ ಅದು ಇದತ್ರ ಹೌದು. ಅದು ನೆಕ್ಸ್ಟ್ ಮಂತ್ ಓಪನ್ ಆಗುತ್ತೆ. ಓಕೆ, ಅದಾದ್ಮೇಲೆ ಇದು ವಾಷಿಂಗ್ ಈಗ ಆಲ್ರೆಡಿ ರನ್ನಿಂಗ್ ಇದೆ. ಇಲ್ಲಿಂದ ಆಚೆಗೆಲ್ಲ ರನ್ನಿಂಗ್ ಇದಾವೆ. ಓಕೆ, ಇದು ವಾಷಿಂಗು. ಇನ್ನು ಅಲ್ಲಿಂದ ಬಂದ್ರೆ ಇನ್ನು ಒಳಗಡೆಗೆ ಬಂದ್ರೆ ಟೆಕ್ನಿಕಲ್ ಪಾರ್ಟ್ ಎಲ್ಲ ಕಂಪ್ಲೀಟ್. ಟೆಕ್ನಿಕಲ್ ಪಾರ್ಟ್ ಎಲ್ಲ ಆಲ್ಮೋಸ್ಟು. ಸೊ ಇದೆಲ್ಲ ಮೆಕ್ಯಾನಿಕಲ್ ಸೆಕ್ಷನ್. ಇದೆಲ್ಲ ಮೆಕ್ಯಾನಿಕಲ್ ಸೆಕ್ಷನ್. ಓಕೆ, ಇದೆಲ್ಲ ಬರೀ ಮೆಕ್ಯಾನಿಕಲ್ ಕೆಲಸದ್ದು ಮಾತ್ರ. ಇಲ್ಲಿಂದ ಆಲ್ಮೋಸ್ಟ್ ಇಲ್ಲಿವರೆಗೂ. ಓಕೆ, ಇನ್ನು ಈ ಕಡೆ ಬಂದರೆ ಡೆಂಟಿಂಗು, ಪೈಂಟಿಂಗು. ಓಕೆ, ಈ ಕಡೆ ಬಂದರೆ ಇದು ಡೆಂಟಿಂಗ್, ಸಪ್ರೇಟ್ ಬೂತೇ ಇದೆ ಅದು ಪೇಂಟ್ ಮಾಡೋದಕ್ಕೆ. ಇದು ಪೈಂಟಿಂಗು, ಇದು ಈ ಕಡೆ ಡೆಂಟಿಂಗು. ಇದರಲ್ಲಿ ಮೆಕ್ಯಾನಿಕಲ್ ಪ್ಲಸ್ ಎಲೆಕ್ಟ್ರಿಷಿಯನ್ ಎಲ್ಲ ಇದು ಕಂಬೈನ್ ಅಲ್ಲಿ ನಡೀತಾ ಇರುತ್ತೆ. ಓಕೆ, ಎಲ್ಲ ಕಂಬೈನ್. ಇದು ಎಲೆಕ್ಟ್ರಿಷಿಯನ್ ಮೆಕ್ಯಾನಿಕಲ್ದು ಮಾತ್ರ ಕಂಬೈನ್ ನಡೀತಾ ಇರುತ್ತೆ. ಓಕೆ, ಡೆಂಟಿಂಗು ಪೈಂಟಿಂಗ್ ಮಾತ್ರ ಸಪ್ರೇಟ್. ಈ ಕಡೆ ಸಪ್ರೇಟ್ ಆಗಿದೆ ಡೆಂಟಿಂಗು ಪೇಂಟಿಂಗ್ ಎಲ್ಲ. ನೋಡಿ, ಗಾಡಿಗಳೆಲ್ಲ ಆಗಿದೆ. ಇದೆಲ್ಲ ಫುಲ್ ಶೇಪೇ ಹೋಗ್ಬಿಟ್ಟಿತ್ತು ಓಮ್ನಿದು ಲಾಸ್ಟ್ ಟೈಮ್ ಬಂದಾಗ. ಇದೆಲ್ಲ ನೋಡಿ ಸೇಮ್ ಏನು ಒರಿಜಿನಲ್ ಪೇಂಟ್ ಇದೆ ಅದನ್ನೇ ಮ್ಯಾಚ್ ಮಾಡಿ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಕೆಲಸಗಳೆಲ್ಲ. ಓಕೆ, ನಾಳೆ ಫಿಟ್ಟಿಂಗ್ ಆಗುತ್ತೆ. ಅದು ನಾಳೆ ಫಿಟ್ಟಿಂಗ್ ಆಗುತ್ತೆ. ನಾಳೆ ಡೆಲಿವರಿ ಇದೆ, ಅದು ಕೂಡ ನಾಳೆ ಈವ್ನಿಂಗು. ಓಕೆ, ಅವ್ರೇನೋ ನಾಳೆ ದಿನ ಚೆನ್ನಾಗಿದೆ ಸ್ವಲ್ಪ ಕೊಡಿ ಅಂದರು. ನಾಳೆ ರೆಡಿ ಇದೆ ಅದು. ಇವಾಗ ನಿಮ್ಮನ್ನು ಯಾರು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಹೇಗೆ? ನಿಮ್ಮ ಇನ್ಸ್ಟಾಗ್ರಾಮ್ ID ಹಾಗೆ ನಿಮ್ಮ ಮೊಬೈಲ್ ನಂಬರು ಹೇಳಿಬಿಡಿ. ನನ್ನ ಮೊಬೈಲ್ ನಂಬರ್ ಬಂದು 998666 ಮತ್ತು 8664. ಓಕೆ, ನಂದು ಇನ್ಸ್ಟಾಗ್ರಾಮ್ ID ಬಂದು SLV ಕಾರ್ ಸರ್ವಿಸ್ ಅಂತಿದೆ. ಓಕೆ, ವೆಂಕಟೇಶ್ವರ ಮೋಟಾರ್ಸ್. ಸ್ಕ್ರೀನ್ಶಾಟ್ನ ಇಲ್ಲಿ ಆ್ಯಡ್ ಮಾಡ್ತೀನಿ, ನೀವು ಫಾಲೋ ಮಾಡ್ಬೋದು. ಅವರು ಇವಾಗ ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬಿಫೋರ್ ಆಫ್ಟರ್ ವಿಡಿಯೋ ಆಗಿರ್ಬೋದು, DIY ಏನಾದರೂ ಮಿಸ್ ಆಗಿ ಹೇಳಿದರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ. ಯಾಕಂದರೆ ಫಸ್ಟ್ ಎಂಟ್ರಿ ಇವಾಗ ಆಗ್ತಾ ಇದ್ದೀನಿ. ಹೌದು, ಸ್ವಲ್ಪ ತೊದಲು ಅದು ಆ ಕಡೆ ಇರುತ್ತೆ. ಚೂರು ಅಡ್ಜಸ್ಟ್ ಮಾಡ್ಕೊಂಡು ನೀವೇ ಪ್ರೋತ್ಸಾಹಿಸಿ. ಓಕೆ ಅಣ್ಣ. ಸೊ ಕಂಪ್ಲೀಟಾಗಿ ಬನ್ನಿ, ನೋಡ್ಬೋದು ಎಲ್ಲ ಸ್ಟಾಫ್ಸ್ ಎಲ್ಲರೂ ಇದ್ದಾರೆ ಇಲ್ಲಿ. ಮೇಲ್ಗಡೆ ಇದೆಲ್ಲ ಸ್ಪೇರ್ಸ್ಗೆ ಅಂತ ಮಾಡಿ ಆಫೀಸ್ ರೂಮ್. ಓಕೆ, ಇದು ಟೂಲ್ಸ್ ಏರಿಯಾ, ಟೂಲ್ಸ್ಗೆ ಅಂತ. ಓಕೆ, ಕರೆಂಟು ಹೋಗಿದೆ, ಜನರೇಟರ್ ರನ್ ಮಾಡಿಲ್ಲ. ಹೌದಾ? ಓಕೆ ಓಕೆ. ಸೊ ನೋಡ್ಬೋದು, ಅವಾಗಲೇ ನಾನು ಹೇಳಿದ್ನಲ್ಲ ವಿಲ್ಲೀಸ್ ಅಂತ ಹೇಳ್ಬಿಟ್ಟು, ನೋಡಿ ಹೆಂಗೆ ಕಾಣ್ತಾ ಇದೆ. ಇದ್ರದ್ದೇ ಒಂದು ಕಂಟೆಂಟ್ ಬೇಕಾದರೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಈ ಗಾಡಿದೆ ಒಂದು ಒಳ್ಳೆ ರಿವ್ಯೂ ಮಾಡೋಣಂತೆ. ಏನು ಕೆಲಸ ಬಂದಿದೆ ಅಣ್ಣ ಇದು? ಇದು ಇಂಟೀರಿಯರ್ಗೆ ಬಂದಿದೆ, AC ವರ್ಕು ಮತ್ತು ಇಂಟೀರಿಯರ್ ಒಂದು ಸ್ವಲ್ಪ ಆಲ್ಟ್ರ್ ಕೆಲಸ ಇದೆ. ಓಕೆ ಓಕೆ. ಇದ್ರಲ್ಲಿ ಫುಲ್ ಪವರ್ ಸ್ಟೇರಿಂಗು, AC ಎಲ್ಲ ಇದೆ. ಇದಕ್ಕೆ ಮುಂಚೆ ಪವರ್ ಸ್ಟೇರಿಂಗ್ ಎಲ್ಲ ನಾವೇ ಮಾಡಿದ್ದೀರಿ. ಓಕೆ, ಪವರ್ ಸ್ಟೇರಿಂಗ್ ಆಲ್ಟ್ರ್ ಎಲ್ಲ ಆಗಿದೆ. ಸೊ ಇವಾಗ ಒಂದು ಸ್ವಲ್ಪ AC ವರ್ಕು, ಬ್ಯಾಕ್ ಸೀಟು ಸೈಡ್ ಇದೆ. ಈಗ ಫ್ರಂಟ್ ಶೇಪಿಗೆ ಬೇಕು ಅಂತ ಅದೊಂದು ಸೀಟ್ ಆಲ್ಟರ್ ಮಾಡಬೇಕು. ಹೌದಾ? ಮತ್ತೆ ಈಗ ಇನ್ನು ಸ್ವಲ್ಪ ಓಡಿಸೋದಕ್ಕೆ ಒಂದು ಸ್ವಲ್ಪ ರಫ್ನೆಸ್ ಇದೆ. ಈ ಟೈರಲ್ಲಿ ಓಡಿಸಿ ಸ್ವಲ್ಪ ರಫ್ ಆಗಿದೆ. ಹೆಂಗಿದೆ ಸರ್ವಿಸ್ ಮಾಡಬೇಕು. ಕೈದು ಎಷ್ಟು ಟೈರ್? 1.5 ಅಡಿ. 1.5 ಅಡಿ ಬರುತ್ತೆ. 1.5 ಅಡಿ ಬರುತ್ತೆ ಅದು. ಓಕೆ, ಟೈರ್.
VK ಟೈರ್ಸ್ ಅಂತ. ಹಾಂ ಹಾಂ ಸೊ ಅವ್ರದ್ದು ಮಾತ್ರನೇ ಆ ಸೈಜಲ್ಲಿ ಬರೋದು. ಓಕೆ, ಈ ಕಡೆ ಬನ್ನಿ. ಓಕೆ, ಫೈನಲ್ ಆಗಿ ಇವಾಗ ನಮ್ಮದು ಕೆಲಸ ಮುಗ್ದಿದೆ. ಇನ್ನೇನಿದ್ರು ಇವಾಗ ಗಾಡಿ ಡೆಲಿವರಿ ತೊಗೊಂಡು ಇಲ್ಲಿಂದ ಹೊರಡೋ ಅಂಥದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಯಾಕಂದರೆ ನೀವು ನೋಡ್ತಾ ಇರ್ಬೋದು, ನಂದು ಓಮ್ನಿ ಇದ್ದಾಗಿಂದನೂ ನಂದು ಫಸ್ಟ್ ವಿಡಿಯೋ ಈ ಗ್ಯಾರೇಜಲ್ಲಿ ಬಂದ್ಬಿಟ್ಟು ಆಲ್ಟೋ. ಅದು ಒಂದು ಫುಲ್ ಸರ್ವಿಸ್ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ನಂದು ಅಭಿಲಾಷ್ VR ಚಾನಲ್ ಕೊಟ್ಟಿದ್ರು. ಅದ್ರಲ್ಲಿ ಇನ್ನೂ ಸಹ ಕಮೆಂಟ್ ಬರ್ತದೆ, ವೆರಿ ಗುಡ್ ಇನ್ಫಾರ್ಮೇಶನ್. ನಮ್ದು ಹಳೆ ಗ್ಯಾರೇಜ್ ಅಲ್ಲಿ ಫಸ್ಟ್ ವಿಡಿಯೋ ಅದು. ಹೌದು ಹೌದು, ಅದೇ ಫೋಟೋಸೇ ನಂದು ಈಗಲೂ ಗೂಗಲ್ ಅಲ್ಲಿ ಇರೋ ಫೋಟೋಸ್. ಹೌದು. ಸೊ ನೀನು ಹ್ಯಾಡ್ ಮಾಡಿದ್ದು ಅವಾಗ ಏನ್ ಮಾಡಿದ್ದೆ ಅದೇ ಫೋಟೋಸ್ ಈಗಲೂ ಗೂಗಲ್ ಅಲ್ಲಿ ಇರೋದು. ಇವಾಗ ನೆಕ್ಸ್ಟ್ ಶೆಡ್ದು ಇವಾಗ ಮಾಡಾದ್ಮೇಲೆ ಅದು ಹಾಡ್ ಆಗಿದೆ. ಫಸ್ಟ್ ವಿಡಿಯೋ ಅದೇ. ಅಂದ್ರೆ ಅದು ಗೂಗಲ್ ಅಲ್ಲಿ ಯಾರನ್ನ ಚೆಕ್ ಮಾಡಿದಾಗ ಅದು ನನ್ಗೆ ನೆನಪು ಬರುತ್ತೆ. ಆ ವಿಡಿಯೋ ತುಂಬಾ ಚೆನ್ನಾಗಿ ನೆನಪು ಬರುತ್ತೆ ಅವಾಗ. ಹೌದು, ಯಾಕಂದ್ರೆ ನಾನು ಯಾರು ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಜಸ್ಟ್ ಏನೋ ಒಂದು ಕೆಲಸ ಆಗುತ್ತೆ ಅಂತ ಪ್ರಮೋಷನ್ಗೋಸ್ಕರ ಎಲ್ಲ ವಿಡಿಯೋ ಕೆಲವ್ರು ಮಾಡ್ತಾರೆ. ಇದು ಆ ರೀತಿ ಅಲ್ಲ. ಯಾಕಂದ್ರೆ ನೀವು ಹಳೆ ವಿಡಿಯೋ ನೋಡ್ಬೋದು, ಸುಮಾರು ಒಂದು 10 ವರ್ಷದಿಂದ 10-15 ವರ್ಷದಿಂದ ನಾನು ರೆಗ್ಯುಲರ್ ಆಗಿ ಇಲ್ಲೇ ಮಾಡಿಸ್ತಿರೋದು. ಆ ಒಂದು ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೀನಿ. ಏನೇ ಇದು ನೀವು ಚೆಕ್ ಮಾಡ್ಕೋಬೋದು, ನಿಮ್ಗೆ ಅವ್ರು ಕೊಟೇಶನ್ ಕೊಡ್ತಾರೆ. ಅದಾದಮೇಲೆ ನಿಮಗೆಲ್ಲ ಓಕೆ ಅನ್ಸರೆ ಬೇಕಾದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು. ಯಾವತ್ತಲ್ಲಿ ಎನ್ಕ್ವೈರಿ ಇಸ್ ದ ಫಸ್ಟ್ ಸ್ಟೇಜ್. ಏನೇ ಒಂದಿತ್ತು ಅಂದರೆ ನೀವು ಬಂದು ಚೆಕ್ ಮಾಡಿಸ್ಕೊಂಡು ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಗೊಂದೊಳ್ಳೆ ವರ್ಕೌಟ್ ಆಗುತ್ತಾ ಏನು ಎತ್ತ ಅಂತೆಲ್ಲ ಹೇಳಿ. ಯಾಕಂದರೆ ಆಲ್ ಇನ್ ಒನ್ ಸೊಲ್ಯೂಷನ್ ಇದೆ ನಿಮಗೆ. ಯಾಕಂದರೆ ಸ್ಪೇರು ಇವ್ರದ್ದೇ ಆಗಿರುತ್ತೆ, ವಾಷಿಂಗು ಇವ್ರದ್ದೇ, ಎಲೆಕ್ಟ್ರಿಕಲ್ಲು ಇವ್ರದ್ದೇ, ಇಂಟೀರಿಯರ್ ಇವ್ರದ್ದೇ ಆಗಿರೋದ್ರಿಂದ ಹೊರಗಡೆ ಕಂಪೇರ್ ಮಾಡೋದಕ್ಕಿಂತ ಸ್ವಲ್ಪ ಬೆಟರ್ ಪ್ರೈಸಲ್ಲೇ ಸಿಗುತ್ತೆ ಎಲ್ಲ. ಯಾಕಂದರೆ ಅವ್ರು ಬೇರೆಯವ್ರಿಗೆ ಇಂಟೀರಿಯರ್ ಒಬ್ಬರ ಕಡೆ ಕಳಿಸಿ ಅಟ್ಲೀಸ್ಟ್ ಅವ್ರೊಂದು ಮಾರ್ಜಿನ್ ಇಟ್ಕೋತಾರೆ. ವಾಷಿಂಗ್ ಕಳಿಸಿದ್ರು ನಿಮ್ಗೆ ವಾಷಿಂಗಲ್ಲಿ ಒಂದೊಂದು ಮಾರ್ಜಿನ್, ಒಬ್ಬೊಬ್ಬರ ಹತ್ರ ಒಂದೊಂದು ರೇಟ್ ಇದೆ. ನಮ್ಮಲ್ಲಿ ಎಲ್ಲ ಒಂದೇ ಕಡೆ ಇರೋದ್ರಿಂದ ಸ್ವಲ್ಪ ಬಂದವ್ರಿಗೂ ಅಲ್ಲೋಗಿ ಅದನ್ನ ಮಾಡಿಸ್ಬೇಕು, ಇಲ್ಲೋಗಿ ಇದನ್ನ ಮಾಡಿಸ್ಬೇಕು ಅನ್ನೋ ಟೆನ್ಷನ್ ಇರಲ್ಲ. ಒನ್ ಸ್ಟಾಪ್ ಎಲ್ಲ ಸೊಲ್ಯೂಷನ್ ಬಂದ್ರೆ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಆಚೆ ಹೋಗಿ. ಓಕೆ, ಸೊ ಗೊತ್ತಾಯ್ತಲ್ಲ. ವೆಂಕಟೇಶ್ವರ ಮೋಟರ್ಸ್ ಡೀಟೇಲ್ಸ್ ನಾನು ಇಲ್ಲಿ ಹಾಕಿರ್ತೀನಿ, ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ. ಡೀಟೇಲ್ಸಲ್ಲಿ ಲೊಕೇಶನ್ನು ಹಾಗೆ ನಂಬರ್ ಕೂಡ ಹಾಕಿರ್ತೀನಿ. ಸೊ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಏನೇ ಎನ್ಕ್ವೈರಿ ಇದ್ರೆ ಕಾಲ್ ಮಾಡಿ ಚೆಕ್ ಮಾಡಿ. ಬೆಟರ್ ಅಂದರೆ ನೀವು ಗಾಡಿ ತೊಗೊಂಬಂದ್ಬಿಟ್ರೆ ಅಲ್ಲೇ ನಿಮಗೆ ಚೆಕ್ ಮಾಡಿ ಏನೇನಂತ ಇನ್ಫಾರ್ಮೇಷನ್ ಕೊಡ್ತಾರೆ. ಯಾಕಂದರೆ ಇವತ್ತು ನನಗೋಸ್ಕರ ಒಂದು ಅರ್ಧ ಗಂಟೆ ಫ್ರೀ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀವಿ, ಇಲ್ಲ ಸಿಕ್ಕಾಬಟ್ಟೆ ಬ್ಯುಸಿ ಇರ್ತಾರೆ. ಹಾಗಾಗಿ ಓಕೆ, ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.